ಸ್ನೇಹಿತರೆ ನಮಸ್ಕಾರ, ಇದು ಸತ್ಯ ಸಂದರ್ಶನ. ಇಂದು ಕನ್ನಡ ಚಿತ್ರರಂಗದ ಕಲಾಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನ. ಅಣ್ಣವರು ನಿಧನರಾಗಿ ತುಂಬಾ ವರ್ಷಗಳೇ ಕಳೆದಿದೆ. ಆದರೆ ಅವರ ಮೇಲಿನ ಅಭಿಮಾನ ಮಾತ್ರ ಇನ್ನೂ ಹಾಗೇನೇ ಇದೆ. ಎಲ್ಲಾ ಪೀಳಿಗೆಯವರು ಕೂಡ ರಾಜ್ಕುಮಾರ್ ಅವರನ್ನ ಇಷ್ಟಪಡ್ತಾರೆ. ಅವರನ್ನ ಜನರು ಯಾಕೆ ಇಷ್ಟಪಡ್ತಾರೆ ಎಂಬ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸಿದ್ದೇವೆ. ಹರೀಶ್ ಬಸವರಾಜ್ ಅಭಿನಯ ಮತ್ತು ಸರಳತೆಯಿಂದಲೇ ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿಕೊಂಡಿರುವ ಕನ್ನಡ ಚಿತ್ರರಂಗದ ಏಕೈಕ ನಟ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಮನದಾಳದಲ್ಲಿ ಇಂದಿಗೂ ಅಮರ. ಅವರ ನೆನಪಿನಲ್ಲಿ ಅಭಿಮಾನಿಗಳು ಸದಾ ಇರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮುಂದಿನ ಜನರೇಷನ್ಗೂ ಆದರ್ಶ ನಟರು. ಇಂದಿಗೂ ಅವರ ಸಿನಿಮಾಗಳನ್ನ ಜನರು ಕುಟುಂಬ ಸಮೇತರಾಗಿ ಕುಳಿತು ಮತ್ತೆ ಮತ್ತೆ ನೋಡ್ತಾರೆ. ಈ ರೀತಿಯ ಖ್ಯಾತಿ ಇರುವಂತ ಏಕೈಕ ನಟ ಅಂದ್ರೆ ಅದು ರಾಜ್ಕುಮಾರ್ ಅವರು ಮಾತ್ರ. ವಿಶೇಷವೆಂದ್ರೆ ಅಣ್ಣವರು 205 ಸಿನಿಮಾಗಳಲ್ಲಿ ನಾಯಕ ನಟರಾಗಿ ನಟಿಸಿದ್ದಾರೆ. ಅವೆಲ್ಲ ಸಿನಿಮಾಗಳು ಕೂಡ ಸೆನ್ಸಾರ್ ಮಂಡಳಿಯ ಯು ಪ್ರಮಾಣ ಪತ್ರವನ್ನ ನೀಡಿದೆ. ಬಹುಶಃ ಈ ಸಾಧನೆ ಮಾಡಿರುವ ಏಕೈಕ ನಟ ಅಂದ್ರೆ ಅದು ರಾಜ್ಕುಮಾರ್ ಒಬ್ರೆ. ಅವರು ಎಲ್ಲ ಸಿನಿಮಾಗಳನ್ನು ಕೂಡ ಇಡೀ ಕುಟುಂಬದವರು ಕುಳಿತು ನೋಡುವಂಥದ್ದು ಎಂದು ಸೆನ್ಸಾರ್ ಮಂಡಳಿ ನಿರ್ಧರಿಸಿತ್ತು. ಸರಳತೆಯ ಬ್ರ್ಯಾಂಡ್ ಅಂಬಾಸಿಡರ್ ಡಾಕ್ಟರ್ ರಾಜ್ಕುಮಾರ್ ಅವರು ಸರಳತೆಯ ಬ್ರ್ಯಾಂಡ್ ಅಂಬಾಸಿಡರ್ ಎಂದರೆ ತಪ್ಪಾಗೋದಿಲ್ಲ. ಅವರು ಸಣ್ಣ ಹುಡುಗನಿಂದ ಹಿಡಿದು ವೃದ್ಧರಾಗುವವರೆಗೂ ಪ್ರೀತಿಯಿಂದಲೇ ಮಾತನಾಡ್ತಿದ್ರು. ತೆರೆಯ ಮೇಲೆ ತಾವು ನಟಿಸುವ ಪಾತ್ರಗಳ ಮೌಲ್ಯಗಳನ್ನು ಜೀವನದಲ್ಲೂ ಅಳವಡಿಸಿಕೊಂಡಿದ್ರು. ಜೀವಿಸಿದವರು ಕೂಡ ಅವರು ಯಾವತ್ತೂ ಬಿಳಿ ಉಡುಪು ಧರಿಸುತ್ತಿದ್ರು. ರಾಜ್ಕುಮಾರ್ ಅವರು ನಿಜ ಸಂತನಂತೆ ಕಾಣ್ತಿದ್ರು. ಅವರು ಧರಿಸುತ್ತಿದ್ದ ಉಡುಪಿಗೆ ಜೇಬು ಇರ್ತಿರ್ಲಿಲ್ಲ ಅನ್ನುವಂಥ ಒಂದು ಮಾತು ಕೂಡ ಇದೆ. ರಾಜಕೀಯದಿಂದ ದೂರ. ಸದ್ಯಕ್ಕೆ ಕರ್ನಾಟಕದಲ್ಲಿ ರಾಜಕೀಯ ದೊಂಬರಾಟ ನಡೀತಾ ಇದೆ. ಇದರಲ್ಲಿ ಹಲವು ನಟರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ರಾಜ್ಕುಮಾರ್ ಅವರು ಆ ಕಾಲಕ್ಕೆ ಸೂಪರ್ ಸ್ಟಾರ್ ಆಗಿದ್ದಂತಹ ಒಬ್ಬರು ನಟರು. ಅವರಿಗೆ ರಾಜಕೀಯದ ಆಫರ್ಗಳ ಕೊರತೆ ಏನೂ ಇರಲಿಲ್ಲ. ಆದರೆ ಅದ್ಯಾವುದನ್ನು ಕೂಡ ಅವರು ಸ್ವೀಕರಿಸದೆ, ಯಾವುದೋ ಒಂದು ಪಕ್ಷದ ಜೊತೆ ಗುರುತಿಸಿಕೊಳ್ಳದೆ ತಾವಿರುವುದು ಕಲಾ ಸೇವೆಗಷ್ಟೇ ಎಂದು ರಾಜಕೀಯದಿಂದ ಅಂತರ ಕಾಯ್ದುಕೊಂಡೇ ಬಂದರು. ಹಲವು ಶಾಸಕರು ಒಮ್ಮೆ ಒಟ್ಟಿಗೆ ಅಣ್ಣವರನ್ನ ಭೇಟಿಯಾಗಿ ರಾಜಕೀಯಕ್ಕೆ ಬರುವಂತೆ ಬೇಡಿಕೆ ಇಟ್ಟರು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರಿಗೆಲ್ಲ ಭೋಜನ ಏರ್ಪಡಿಸಿ ವಾಪಸ್ ಕಳಿಸಿಕೊಟ್ಟಿದ್ರಂತೆ. ರಾಜ್ಯಕ್ಕೆ ಯಾವುದೇ ಹೊಸ ಸರ್ಕಾರ ಬಂದರೂ ಅಣ್ಣಾವರ ಮನೆಗೆ ಮುಖ್ಯಮಂತ್ರಿಗಳು ಭೇಟಿ ನೀಡಿ ಉಭಯ ಕುಶಲೋಪಕರಿ ವಿಚಾರಿಸುತ್ತಿದ್ದರು. ಅವರು ತಮ್ಮ ಹಿರಿಯ ಪುತ್ರ ಶಿವರಾಜ್ ಕುಮಾರ್ಗೆ ಹೆಣ್ಣು ತಂದಿದ್ದು ಕೂಡ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಮನೆಯಿಂದ. ಆಗ ಬೀಗರ ಜೊತೆ ಸೇರಿ ರಾಜಕೀಯ ಸೇರಬಹುದು ಎಂಬ ಜನರ ಆಲೋಚನೆಗೂ ಕೂಡ ಅಣ್ಣಾವರು ತಣ್ಣೀರನ್ನ ಸುರಿದ್ರು. ಅವರ ಅಭಿಮಾನಿಗಳ ಸಂಘದ ಹೆಸರು ಹೇಳಿ ಕೆಲವರು ಚುನಾವಣೆಗೆ ಸ್ಪರ್ಧಿಸಿದ್ರು. ಆಗ ರಾಜ್ಕುಮಾರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಚುನಾವಣೆಗೆ ನಿಂತಿರುವವರಿಗೆ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಸಾರ್ವಜನಿಕವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಅಭಿಮಾನಿಗಳಿಗೆ ಪತ್ರ ಬರೆಯುತ್ತಿದ್ರು ಅಣ್ಣವರು. ರಾಜ್ಯದಲ್ಲಿ ಯಾವುದೇ ವಿವಾದವಾದರೂ, ಯಾವುದೇ ಬೆಳವಣಿಗೆ ಆದರೂ ಅದಕ್ಕೆ ಅಣ್ಣಾವರು ಸ್ಪಂದಿಸ್ತಿದ್ರು. ಜೊತೆಗೆ ಅಭಿಮಾನಿಗಳಿಗೆ ಪತ್ರ ಮುಖೇನ ಸಂವಹನ ಕೂಡ ನಡೆಸ್ತಾ ಇದ್ರು. ಕನ್ನಡದ ಒಬ್ಬ ಸ್ಟಾರ್ ನಟ ಯಾವುದೋ ಮಾಧ್ಯಮದಲ್ಲಿ ರಾಜ್ ಬಗ್ಗೆ ಹಗುರವಾಗಿ ಮಾತನಾಡುತ್ತಿದ್ರು ಅಂತ ಸುದ್ದಿ ಆಗ್ತಿತ್ತು. ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ತಿಳಿದಂತ ರಾಜ್ಕುಮಾರ್ ಅವರು ತಮ್ಮ ಅಭಿಮಾನಿಗಳಿಗೆ ಪತ್ರವನ್ನು ಬರೀತಾರೆ. ಆ ಹುಡುಗ ನನಗೆ ಗೊತ್ತು, ಆ ರೀತಿ ಮಾತನಾಡಿಲ್ಲ ಅಂತ ಹೇಳಿದ ಮೇಲೆ ಆ ಒಂದು ಘಟನೆ ಅಲ್ಲಿಗೆ ತಣ್ಣಗಾಗುತ್ತೆ. ಇಷ್ಟೊಂದು ಉದಾಹರಣೆಯಷ್ಟೇ ಸಾಕು. ಇಂತಹ ಹಲವಾರು ಪತ್ರಗಳನ್ನ ಅಣ್ಣವರು ಅಭಿಮಾನಿಗಳಿಗಾಗಿ ಬರೀತಿದ್ರು. ಜೊತೆಗೆ ಅಭಿಮಾನಿಗಳ ಜೊತೆಗೆ ಯಾವತ್ತಿಗೂ ಕೂಡ ಅಣ್ಣವರು ಸ್ಪಂದನೆಯನ್ನ ಮಾಡ್ತಿದ್ರು. ವೀಕ್ಷಕರೇ, ಇಂಥ ಒಬ್ಬ ನಟ ಪಡೆದಂತ ಪ್ರಶಸ್ತಿಗಳು ತುಂಬಾ, ಪಡೆದಂತ ಬಿರುದುಗಳು ತುಂಬಾ. ಕರ್ನಾಟಕದ ಜನರ ಪಾಲಿಗೆ ಇವರು ಬರೀ ನಟರಾಗಿರ್ಲಿಲ್ಲ, ದೇವರಾಗಿದ್ರು. ಇವತ್ತಿಗೂ ಕೂಡ ಅಣ್ಣವ್ರನ್ನ ಅಭಿಮಾನಿಗಳು ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ, ಅಷ್ಟೇ ಆರಾಧಿಸ್ತಾರೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಟ ಅಲ್ಲ, ಅವರು ಕರ್ನಾಟಕದ ಆಸ್ತಿ, ಕನ್ನಡಿಗರ ದೈವ. ಕನ್ನಡಿಗರ ಪಾಲಿಗೆ ಅವರು ಯಾವತ್ತೂ ಕೂಡ ದೇವರು. ಸ್ನೇಹಿತರೆ, ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಅದೇ ರೀತಿ ಅಪ್ಪಾಜಿಯ ಬರ್ತ್ಡೇಗೆ ಕಮೆಂಟ್ನಲ್ಲಿ ವಿಶ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನಮಸ್ಕಾರ.